ಮಜಾವಾದಿ ಅನ್ನೋದಕ್ಕೆ ಒಂದಲ್ಲ 10 ಉದಾಹರಣೆ ಇದೆ. ವಿಶೇಷ ವಿಮಾನದಲ್ಲಿ ಡೆಲ್ಲಿಗೆ ಹೋಗಿ ಬರ್ತಾರೆ, ವಿಶೇಷ ವಿಮಾನದಲ್ಲಿ ಮನೆ ರಿನೋವೇಟ್ ಮಾಡ್ತಾರೆ, ಹೊಸ ಕಾರ್ ಖರೀದಿ ಮಾಡ್ತಾರೆ. ಅವ್ರ ಕಾರ್ಯಕರ್ತರನ್ನ ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಕಮಿಟಿ ಅಂತೆ, ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಕಮಿಟಿ, ಗ್ಯಾರಂಟಿಯನ್ನು ಜಾರಿಗೊಳಿಸುವ ಸಮಿತಿ. ಅದರೊಳಗಡೆ ಸಾವಿರಾರು ಜನ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ತುಂಬ್ತಾ ಇದ್ದಾರೆ ಮತ್ತು ಅವರಿಗೆ ಗೌರವಧನ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ 42 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಇದು ಮಜಾವಾದ ಅಲ್ವಾ? ಇದಕ್ಕೋಸ್ಕರ ಆರ್ ವಿ ದೇಶಪಾಂಡೆ ಅವರು ಅದರೊಳಗಡೆ ಇದ್ದಾರೆ, ಎಚ್ ಎಂ ರೇವಣ್ಣ ಚೇರ್ಮನ್ ಆಗಿದ್ದಾರೆ ಗ್ಯಾರಂಟಿ ಜಾರಿಗೊಳಿಸುವ ಸಮಿತಿನಲ್ಲಿ. ಯಾಕೆ ಅಧಿಕಾರಿಗಳಿಲ್ವಾ? ಸಿಬ್ಬಂದಿ ಇಲ್ವಾ? ಅವ್ರ ಮೇಲೆ ನಂಬಿಕೆ ಇಲ್ವಾ? ಇದು ಮಜಾವಾದ, ಬೇರೆ ಏನು? ಕರ್ಪೂರಿ ಠಾಕೂರ್ ಬಗ್ಗೆ ನಮಗಿದೆ. ಆ ಒಬ್ಬ ಸಮಾಜವಾದಿ ನಾಯಕರಿಗೆ ನಾವು ಭಾರತ ರತ್ನ ಕೊಟ್ಟಿದ್ದೀವಿ, ಕರ್ಪೂರಿ ಠಾಕೂರ್, ಬಿಹಾರ್. ನೀವು ಮಜಾವಾದಿ. ನಿಮ್ಮ ಸಿದ್ಧಾಂತಕ್ಕೂ ನಿಮಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.